ದಡ್ಡರೆಲ್ಲ ದೊಡ್ಡ ತತ್ವ ಹೇಳಲು ಬರತಾರೋ, ದೊಡ್ಡ ಗುಣದ ಹಿರಿಯರೆಲ್ಲ ಮೂಲಿ ಹಿಡಿದು ಕೂಡ್ತಾರೋ. ಏನಾಗತಾದೋ ಎಂತಾಗತಾದೋ, ಏನಾಗತಾದೋ ಎಂತಾಗತಾದೋ ಈ ನಾಡ ನೀ ನೋಡು ತಮ್ಮ. ಏನಾಗತಾದೋ ಎಂತಾಗತಾದೋ ಈ ನಾಡ
ದಡ್ಡರೆಲ್ಲ ದೊಡ್ಡ ತತ್ವ ಹೇಳಲು ಬರುತ್ತಾರೋ, ದೊಡ್ಡ ಗುಣದ ಹಿರಿಯರೆಲ್ಲ ಮೂಲಿ ಹಿಡಿದು ಕೂಡ್ತಾರೋ. ಹೈದರಲ್ಲಿ ಸಹಿ ಮಾಡಕ್ ಬರ್ತಿಲ್ಲ ಅಂತ. ದೊಡ್ಡ ರಾಜ ಅವ ಖರೆ, ಚಕ್ರವರ್ತಿ ಅವ ಹೈದರಲ್ಲಿ. ಎಷ್ಟೋ ಸಾವಿರ ಪ್ರಜೆಗಳನ್ನು ಸಾಕುವ ತಾಕತ್ತು ಅವನ ಬಲ್ಲಿತ್ತು. ಅಂತ ಹೈದರಲ್ಲಿ ಸಹಿ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂತ. ಯಾವುದೋ ಒಂದು ಕಾಗದ ಪತ್ರ ಮೇಲೆ ಅವನ ರಾಜ್ಯದೊಳಗೆ ಸಹಿ ಮಾಡಿಸೋದಿತ್ತು. ಆ ಸಹಿ ಮಾಡಿಸುವಂಥ ಸಂದರ್ಭದೊಳಗೆ ಅವ್ರ ಕಾರ್ಕುನ ಏನಂತೀರಿ ಅವ್ರಿಗೆ, ಲೆಕ್ಕಪತ್ರ ಮಾಡ್ಕೊಳ್ಳೋರಿ ಪೂರ್ಣಾನಂದಯ್ಯನವ್ರಂತ ಅವರು ಆ ರಾಜ್ಯದ ಕಾರ್ಕುಂದ್ರ ಅವರು ಒಂದು ಯಾವುದೋ ಕಾರಣಗಳಿಂದ ಆ ಸ್ಟ್ಯಾಂಪ್ ಮೇಲೆ ಹೈದರಲ್ಲಿ ಅವ್ರು ಸಹಿ ಮಾಡಬೇಕಾಗಿದ್ದು, ಸಹಿ ಮಾಡ್ರಿ ಇಲ್ಲಿ ಅಂತ ಹೇಳ್ಯಾರ. ಸಹಿ ಮಾಡುವಂಥ ಸಂದರ್ಭದೊಳಗೆ ಹೈದರಲ್ಲಿ ಸಹಿ ಹ್ಯಾಂಗ್ ಮಾಡ್ದಂದ್ರೆ ಹಿಂಗೆ ಕೈ ಹಿಡ್ದಕ್ಕೆ ಮೊದಲು ಹಿಂಗೆ ಕೈ ಹಿಡಿದು ಆ ಪೇಪರ್ ಮೇಲೆ ಹೈ ಅಂತ ಮಾಡಿಬಿಟ್ಟಂತೀವಿ. ಹೈ ಅನ್ನೋದಾಗೆ ಅವ್ ಪಾಪ ಅವರು ಪೂರ್ಣಾನಂದಯ್ಯರು ಕಾರ್ಕುನವರು ಮುಗುಳನಾಗೆ ನಗ್ರಂತ, ಒಳಗೊಳಗೆ ನಗಲಗತ್ರಂತ. ಅವಾಗ ಹೈದರಲ್ಲಿ ಒಂದು ಮಾತು ಹೇಳದಂತ, ಬಚ್ಚೆ ಇದರ್ ಕ್ಯಾ ದೇಖ್ತೆ ಇದರ್ ದೇಖೋ ಅಂದಂತ. ಅಲ್ಲೇನು ನೋಡಿ ನಗ್ತಿ, ಹೋಗಿ ಇಲ್ಲಿ ನೋಡಿ ನಗು, ನಾನು ಸಹಿ ಮಾಡ್ಲಿಕ್ಕೆ ಬರಲ್ಲ, ನಾನು ರಾಜೇ ಇದ್ದೀನಿ ಅಂದಂತ. ಹಂಗ ಬಹಳ ಮಂದಿ ಒಂದೊಂದು ವಿಚಾರ ಮಾಡ್ತಾರೆ, ಏನಪ್ಪ ಅವ ಏನೂ ಇಲ್ಲ, ಹೆಂಗಾದವ ಏನು ಹಂಗೆ ನಾವು ನಡೆಯಂಗಿಲ್ಲ, ಅದು ಏನೂ ನಡೆಯಂಗಿಲ್ಲ. ಹಂಗ ಅವ್ನು ಹಣಿ ಬರ್ದಾಗ ಪ್ರಾರಂಭ ಇರ್ತಾವ, ಭೋಗದಾಗ ಭೋಗ್ಸ ಯೋಗ ಇರ್ತದ. ಅದು ನಾವೇನು ಅಂದ್ಕೊಂಡ್ರೆ ಆಗಲ್ಲ, ಆಡ್ಕೊಂಡ್ರೆ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರ ಅವರು, ದಡ್ಡರೆಲ್ಲ ದೊಡ್ಡ ತತ್ವ ಹೇಳಲು ಬರ್ತಾರೋ, ದಡ್ಡರೆಲ್ಲ ದೊಡ್ಡ ತತ್ವ ಹೇಳಲು ಬರುತ್ತಾರೋ, ದೊಡ್ಡ ಗುಣದ ಹಿರಿಯರೆಲ್ಲ ಮೂಲಿ ಹಿಡಿದು ಕೊಡ್ತಾರೋ. ದುಡ್ಡುಳ್ಳವರೆಲ್ಲ ದೊಡ್ಡ ಜಾಗ ಬಳಸಿ ಮೆರಿತಾರೋ, ದುಡ್ಡುಳ್ಳವರೆಲ್ಲ ದೊಡ್ಡ ಜಾಗ ಬಳಸಿ ಮೆರಿತಾರೋ. ದಡ್ಡರೆಲ್ಲ